ज्योतिर्गमय मृत्योर्मा अमृतंगमय ओम शांति शांति शांति। ನಮಸ್ಕಾರ, ಇದು GBS 63 ಅಪ್ಡೇಟ್ ಚಾನಲ್. ಚಂದದರಾಗಿ ಸಬ್ಸ್ಕ್ರೈಬ್ ಆಗಿ. ಲೋಕಿಕೆರೆಯಲ್ಲಿ ಸಂಜೀವಿನಿ ಮಾಸಿಕ ಸಂತೆ ಮೇಳ. ಜಿಲ್ಲಾ ಪಂಚಾಯತ್ ದಾವಣಗೆರೆ, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತ್ ಲೋಕಿಕೆರೆ, ಕರ್ನಾಟಕ ರಾಜ್ಯ ಜೀವನೋಪಾಯ ಸಂವರ್ಧನಾ ಸಂಸ್ಥೆ, 42 ಗ್ರಾಮ ಪಂಚಾಯಿತಿ ಮಟ್ಟದ ಒಕ್ಕೂಟಗಳ ಮತ್ತು ಪೃಥ್ವಿ ಸಂಜೀವಿನಿ ಗ್ರಾಮ ಪಂಚಾಯಿತಿ ಮಟ್ಟದ ಒಕ್ಕೂಟ ಲೋಕಿಕೆರೆ ಸಂಯುಕ್ತ ಆಶ್ರಯದಲ್ಲಿ ಇಂದು ದಿನಬಳಕೆ ವಸ್ತುಗಳ, ಆಹಾರ ಪದಾರ್ಥಗಳು, ಕರಕುಶಲ ವಸ್ತುಗಳು ಮತ್ತು ಗೃಹೋಪಯೋಗಿ ವಸ್ತುಗಳ ಮಾರಾಟ ಮಾಡುವ ಮತ್ತು ಗ್ರಾಹಕರಲ್ಲಿ ಸ್ವದೇಶಿ ವಸ್ತುಗಳನ್ನು ಮತ್ತು ಸ್ವಉದ್ಯೋಗ ವಸ್ತುಗಳನ್ನು ತಲುಪಿಸುವ ಒಂದು ಸದುದ್ದೇಶದಿಂದ ಸಂಜೀವಿನಿ ಮಾಸಿಕ ಸಂತೆ ಇಂದು ಲೋಕಿಕೆರೆಯ ತೇರುಮನೆ ಮುಂಭಾಗದ ವೃತ್ತದಲ್ಲಿ ಭಾಳ ಯಶಸ್ವಿಯಾಗಿ ಜರುಗಿತು. ಇಂದು ಬೆಳಗ್ಗೆ ಸಮಯ 12 ಗಂಟೆಗೆ ಸರಿಯಾಗಿ ಲೋಕಿಕೆರೆಯ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಶ್ರೀಮತಿ ಗೀತಾ ಚೌಟ್ಕರ್ ಜಗದೀಶ್, PDO ಅಶ್ವಿನಿ ಸೇರಿದಂತೆ ಹಲವಾರು ಒಕ್ಕೂಟದ ಸದಸ್ಯರುಗಳು ಉಪಸ್ಥಿತರಿದ್ದರು. ಸಂಜೀವಿನಿ ಮಾಸಿಕ ಸಂತೆಯ ಮೇಳವನ್ನು ಉದ್ಘಾಟಿಸಿದ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಶ್ರೀಮತಿ ಗೀತಾ ಚೌಟ್ಕರ್ ಜಗದೀಶ್ ರವರು ಮಾತನಾಡಿ, ಹೆಣ್ಣು ಮಕ್ಕಳು ತಮ್ಮ ಮನೆಯಲ್ಲಿ ಉತ್ಪಾದನೆ ಮಾಡಿದ ರೊಟ್ಟಿ, ಚಟ್ನಿ ಪುಡಿ ಮತ್ತು ಇತರೆ ಕಸೂತಿ ವಸ್ತುಗಳನ್ನು ಮಾರಾಟ ಮಾಡುವುದರಿಂದ ಆರ್ಥಿಕವಾಗಿ ಕೂಡ ಅವರಿಗೂ ಲಾಭದಾಯಕ ಮತ್ತು ಒಕ್ಕೂಟಕ್ಕೂ ಕೂಡ ಆರ್ಥಿಕವಾಗಿ ಪ್ರಬಲ ಆಗಲಿಕ್ಕೆ ಸಾಧ್ಯವೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಇಂಥ ಸಂತೆಗಳನ್ನು ಏರ್ಪಡಿಸುವುದರಿಂದ ಗ್ರಾಹಕರಿಗೆ, ನಮ್ಮ ಹಳ್ಳಿಯ ಜನಗಳಿಗೂ ಕೂಡ ನೇರವಾಗಿ ವಸ್ತುಗಳು, ಗೃಹೋಪಯೋಗಿ ವಸ್ತುಗಳು ತಲುಪುತ್ತವೆ. ಈ ಥರ ಸಂತೆಗಳನ್ನು ಪದೇ ಪದೇ ಗ್ರಾಮದಲ್ಲಿ ಮಾಡುವುದು ಸೂಕ್ತ ಎಂದು ಅಭಿಪ್ರಾಯಪಟ್ಟರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀಮತಿ ಅಶ್ವಿನಿ ಹಾಗೂ ತಾಲೂಕ್ ಪಂಚಾಯಿತಿಯ TP ರಾಮಚಂದ್ರಪ್ಪ ಹಾಗೂ ಪ್ರಭುವರು, ಹಾಗೆ ಒಕ್ಕೂಟದ ಅಧ್ಯಕ್ಷಿಣಿ ಶ್ರೀಮತಿ ವಿದ್ಯಾ, ನೀಲಾ, ಸುನೀತಾ, ಹಾಗೆ ಸೇರಿದಂತೆ ಒಕ್ಕೂಟದ ಎಲ್ಲ ಸದಸ್ಯರು, ಕೃಷಿ ಸಖಿ ಹಾಗೂ ಎಲ್ಲ ಈ TRP ಮತ್ತು ಉಳಿದಂತೆ ಅಂದರೆ ಗ್ರಾಮ ಪಂಚಾಯಿತಿಯ ಪುಸ್ತಕ ಗ್ರಾಹಕ ನಿರ್ವಾಹಕರು, ಸಂಪನ್ಮೂಲ ವ್ಯಕ್ತಿಗಳು, ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ಹಾಗೂ ಉಳಿದಂತಹ ಎಲ್ಲ ಒಕ್ಕೂಟದ ಮಹಿಳಾ ಸದಸ್ಯರುಗಳು, ಗ್ರಾಹಕರು, ಲೋಕಿಕೆರೆಯ ಗ್ರಾಮದ ಮಹಿಳೆಯರು, ಮಕ್ಕಳು, ಯುವಕರು, ಯುವಜನರು, ಹಿರಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ಲೋಕಿಕೆರೆಯ ಸಂತೆಯ ಮೇಳವನ್ನು ಯಶಸ್ವಿಗೊಳಿಸಿದ್ದೊಂದು ವಿಶೇಷವಾಗಿತ್ತು. ಇಂತಹ ಮೇಳ ಪದೇ ಪದೇ ಆಗಬೇಕು ಎನ್ನುವ ಅಭಿಪ್ರಾಯ ಹಲವಾರು ಗ್ರಾಮದ ಹಿರಿಯರಲ್ಲಿ, ಮಹಿಳೆಯರಲ್ಲಿ ಕೇಳಿಬಂದದ್ದು ಮತ್ತೊಂದು ಈ ಒಂದು ಸಂತೆ ಮೇಳದ ಹೈಲೈಟ್ ಕೂಡ ಆಗಿತ್ತು. ವರದಿ ಪುರಂದರ್ ಲೋಕಿಕೆರೆ. ಚಂದದರಾಗಿ ಸಬ್ಸ್ಕ್ರೈಬ್ ಆಗಿ. ಇದು GBS 63 ಅಪ್ಡೇಟ್ ಚಾನಲ್. ನಮಸ್ಕಾರ. ಈ ಒಂದು ಕಾರ್ಯಕ್ರಮದ ವಿಶೇಷವಾಗಿ ಮಾರಾಟ ಮೇಳದಲ್ಲಿ, ಸಂತೆ ಮೇಳದಲ್ಲಿ ಪಾಲ್ಗೊಂಡಂತಹ ವಿವಿಧ ಸಂಘ ಸಂಸ್ಥೆಗಳ ಶಾಲೆ, ಅಕ್ಕಪಕ್ಕದಂಥ ಕೋಲುಕುಂಟೆ ಗ್ರಾಮದ ಹಲವಾರು ಒಕ್ಕೂಟದ ಸದಸ್ಯರು ತಮ್ಮ ಅಲ್ಲಿ ಉತ್ಪಾದನೆ ಮಾಡಿದಂಥ ಹಲವಾರು ಕೃಷಿ ಉಪಕರಣಗಳನ್ನು, ಕೃಷಿ ವಸ್ತುಗಳನ್ನು ಯಾವ ರೀತಿ ಮಾರಾಟ ಮಾಡಿದರು ಅಥವಾ ಮಾಡುತ್ತಿದ್ದಾರೆ ಅನ್ನೋದನ್ನು ಅವರ ಮಾತಲ್ಲೇ ಕೇಳೋಣ ಬನ್ನಿ. ನಮಸ್ತೆ ಸರ್. ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಸಂವರ್ಧನಾ ಸಂಸ್ಥೆ, ಈ ಸಂಸ್ಥೆಯಲ್ಲಿ ಪೃಥ್ವಿ ಸಂಜೀವಿನಿ ಗ್ರಾಮ ಪಂಚಾಯಿತಿ ಮಟ್ಟದ ಒಕ್ಕೂಟ ಇವತ್ತು ಸಂತೆ ಮೇಳ ಆಯೋಜಿಸಿದೆ. ಇಲ್ಲಿ ಸಂತೆ ಮೇಳ ಆಯೋಜಿಸುವ ಕಾರಣ ಏನಂದರೆ, ಮಹಿಳೆಯರು ಲೋನ್ ತಗೊಂಡು ಸ್ವಉದ್ಯೋಗ ಮಾಡ್ತಾ ಇರ್ತಾರೆ, ಅವರಿಗೊಂದು ವೇದಿಕೆ ಕಲ್ಪಿಸೋಕೆ ಮತ್ತು ಅವರು ಸ್ವಉದ್ಯೋಗ ಮಾಡೋದು ಪ್ರಚಾರ ಆಗಬೇಕು ಅನ್ನೋದಕ್ಕೋಸ್ಕರ ಅವರು ಮಾಡ್ತಾ ಇರೋ ಐಟಮ್ಗಳು ಏನಕ್ಕೆ ಸ್ವಉದ್ಯೋಗ, ರೊಟ್ಟಿ, ಪುಡಿ, ಚಟ್ನಿ ಇಂಥವು ಇವು ಉದ್ಯೋಗಗಳು ಮಾಡ್ತಾ ಇದ್ದಾರಲ್ಲ, ಅವರಿಗೆ ಸ್ವಉದ್ಯೋಗ ಮಾಡಿ ಹೆಣ್ಮಕ್ಳು ಲೋನ್ ತಗೊಂಡು ಈ ಥರ ಮಾಡ್ತಾ ಇದ್ದಾರೆ. ಮಾರ್ಕೆಟಿಂಗ್ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ಈ ಒಂದು ಸಂತೆ ಮೇಳ ಆಯೋಜಿಸಿಗೋಸ್ಕರ ಮುಂದೆ ಬರೋದಕ್ಕೋಸ್ಕರ ನಮ್ಮ ಸಂಘಕ್ಕೂ ಸಹಾಯ ಆಗ್ತಿದೆ ಸರ್. ಇದರಿಂದ ಒಳ್ಳೆ ಆದಾಯನೂ ಬರ್ತಾ ಇದೆ ಸಂಘಕ್ಕೆ. ನಮ್ಮದು ಕೋಲ್ಕುಂಟೆ ಗ್ರಾಮ ಶಾರದಾ ಸಂಜೀವಿನಿ ಸ್ವಸಹಾಯ ಸಂಘದಿಂದ ಬಂದಿದ್ದೇನೆ. ನಮ್ಮ ಸಂಘದಿಂದ ಸೀರೆಗಳು ಮತ್ತು ಫ್ಯಾನ್ಸಿ ಐಟಮ್ಸ್ ಮತ್ತು ಸಿಹಿ ತಿಂಡಿಗಳನ್ನು ಮಾರ್ತೀವಿ.
ಸಿಹಿ ಐಟಮ್ಸ್ ಎಲ್ಲ ನಾವೇ ಇದು ಅಮ್ಮ ನಿಮ್ಮೂರು ಯಾವುದು? ಶಾಗ್ಲ ಸರ್. ಆಗಲೇನಾ? ಎಷ್ಟು ಸಿ ಎಫ್ ಅಮೌಂಟ್ ತೊಗೊಂಡಿದ್ದೀರಾ? ಒಕ್ಕೂಟದಲ್ಲಿ ಅಮೌಂಟ್ ತೊಗೊಂಡಿದ್ದೀರಾ? ನಮ್ಮದು ಶಾಗ್ಲೆ ಸರ್. ರೊಟ್ಟಿ ಮಾರಾಟ ಮಾಡ್ತೀವಿ. ಒಂದು ದಿವಸಕ್ಕೆ 500-600 ರೊಟ್ಟಿ ಸೇಲ್ ಆಗ್ತದೆ ಸರ್. ಇದ್ದೂರಲ್ಲೇ ಹೋಗ್ತಾರೆ ಸರ್. ಆಮೇಲೆ ನೆರವರು ಕ್ಯಾಂಪು ಆಮೇಲೆ ಲೋಕಿಯರು ಸಂತೆಬೆನ್ನೂರವರು ಹೋಯ್ತಾರೆ ಸರ್. ಮಾರಾಟ ಆಗ್ತದೆ ಸರ್. ನಾವು ರೊಟ್ಟಿ ಮಾಡ್ತೀವಿ, ಚಟ್ನಿ ಮಾಡ್ತೀವಿ, ಮಾರಾಟ ಮಾಡ್ತೀವಿ ಸರ್. ನಮಗೆ ಆದಾಯನೂ ಐತೆ ಸರ್. ನಮಗೆ ಕೆಲಸನೂ ಸಿಕ್ಕಂಗೆ ಆಯ್ತು ಸರ್. ಇದರಿಂದ ನಮಗೆ ಒಳ್ಳೆ ಚೆನ್ನಾಗಿ ಬಿಸ್ನೆಸ್ ಆಗ್ತಾಯಿದೆ ಸರ್.